ಮಾಧ್ಯಮಗಳಲ್ಲಿ ಕೇಳಿ ಬರ್ತಿರೋ ಪೇಯ್ಡ್ ನ್ಯೂಸ್ ಅಂದ್ರೆ ಪ್ರಾಯೋಜಿತ ಸುದ್ದಿಗಳ ವರದಿಗಳಿಂದಾಗಿ ಮಾಧ್ಯಮಗಳ ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆಗಳಿವೆ. ಹೀಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಮಾಧ್ಯಮಗಳ ವಿಶ್ವಾಸಾರ್ಹತೆಯನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆಯನ್ನ ಇಟ್ಟಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಈಗಾಗಲೇ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಹಾಗೂ ವೃತ್ತಿಪರತೆಯನ್ನ ಪಾಲಿಸ್ತಾ ಇದೆ. ಭಾರತದ ಬಹುತೇಕ ಮಾಧ್ಯಮಗಳು ಪತ್ರಕರ್ತರು ವಿಶ್ವಾಸಾರ್ಹರು ಅನ್ನೋದು ಏಷ್ಯಾನೆಟ್ನ ನಂಬಿಕೆಯಾಗಿದೆ. ಈ ವಿಶ್ವಾಸಾರ್ಹತೆಯನ್ನ ವೃದ್ಧಿಸುವ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪತ್ರಿಕೆ ಇಂದಿನಿಂದ ಮತ್ತಷ್ಟು ಪಾರದರ್ಶಕ ನೀತಿಯನ್ನ ತಮ್ಮದಾಗಿಸಿಕೊಂಡಿವೆ. ಸಂಸ್ಥೆಗೆ ದೊರೆಯುವ ಜಾಹೀರಾತು ಹಾಗೂ ಇತರ ಆದಾಯದ ವಿವರಗಳನ್ನು ಪ್ರತಿ ತಿಂಗಳು ಬಹಿರಂಗಗೊಳಿಸಲು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ನಿರ್ಧರಿಸಿದೆ. ಚುನಾವಣಾ ಅವಧಿಯಲ್ಲೂ ಅಷ್ಟೇ ವಿವಿಧ ರಾಜಕೀಯ ಪಕ್ಷಗಳು ನೀಡುವ ಜಾಹೀರಾತು, ಅವುಗಳಿಂದ ದೊರೆಯುವ ಆದಾಯಗಳ ಬಗ್ಗೆಯೂ ಸಂಸ್ಥೆ ವಿವರಗಳನ್ನು ನೀಡಲಿದೆ. ಸಂಸ್ಥೆಯ ಇನ್ನೊಂದು ಮಹತ್ವವಾದ ನಿರ್ಧಾರವೆಂದರೆ ಸಂಪಾದಕೀಯ ಮಂಡಳಿಯ ಎಲ್ಲ ಹಿರಿಯ ಉದ್ಯೋಗಿಗಳ ಆಸ್ತಿ ಘೋಷಣೆಯನ್ನ ಕಡ್ಡಾಯಗೊಳಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್.